ನಿಮ್ಮ ಏಜ್ನ ಸುಳ್ಳು ಹೇಳ್ತಾ ಇದ್ದೀರಾ, ನೀವು 29 ಅಲ್ವಾ, ನೀವು 30 ಅಲ್ವಾ? ನನ್ನ ಪ್ರಕಾರ ಬಿಕಿನಿ ಹಾಕೊಂಡ್ರೆ ಮೂವಿಲ್ ಚಾನ್ಸಸ್ ಸಿಗುತ್ತೆ ಅಥವಾ ವ್ಯೂಸ್ ಬರುತ್ತೆ. 100 ಇಂದ 200 ಕ್ವಶನ್ಸ್ ನೀವು ಮದ್ವೆ ಆಗೋ ಹುಡುಗನ ಬಗ್ಗೆ ಹೇಳ್ತೀನಿ ಅಂದ್ರಿ, ಹೇಳಿ RCB ಮ್ಯಾಚ್ ಬೇರೆ ನಡೀತಿದೆ, RCB ವರ್ಸಸ್ CSK. ನಿಮ್ಗೆ ಕಿಪ್ಪಿ ಗೊತ್ತಾ? ಕಿಪ್ಪಿ ಲವ್ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇದೆ? ಅಪ್ಪ ನಾನು ಅಷ್ಟು ದೊಡ್ಡೋಳಲ್ಲ ಗುರು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಸೋನು. ಎಸ್, ನಾನಿವತ್ತು ಸ್ಯಾರಿ ಹಾಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ರೀಲ್ಸ್ಗೆ ಅಂತ ಹೇಳಿ ರೆಡಿ ಆಗಿದ್ದೆ. ಸೊ ಹಾಗೆ ವ್ಲಾಗು ಮಾಡಿಬಿಡೋಣ. ನಿನ್ನೆ ಕ್ವಶನ್ಸ್ ಕೇಳಿದ್ದೆ, ಆನ್ಸರ್ ಮಾಡ್ತೀನಿ ಅಂತ. ಅದು ಬೆಸ್ಟ್ 20 ಕ್ವಶನ್ಸ್ ಮಾತ್ರ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಇನ್ನು ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಟೈಮ್ 8:42 ಆಗಿದೆ. RCB ಮ್ಯಾಚ್ ಬೇರೆ ನಡೀತಿದೆ, RCB ವರ್ಸಸ್ CSK. ಸೊ ನೋಡೋಣ, ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಫಸ್ಟ್ ಅದೇ ಕ್ವಶನ್ಸ್ಗಳು ಬಂದಿರೋದು, ಬಟ್ ಅದೆಲ್ಲ ಫಸ್ಟೇ ಬೇಡ. ಓಕೆ, ಎಷ್ಟೊಂದು ಬಂದಿದೆ. ಎಸ್, ಪ್ರವೀಣ _09 ಅಂತೆ. ವೇರ್ ಬಿಕಿನಿ ಡೂ ಫೋಟೋಶೂಟ್ಸ್ ಯು ಕ್ಯಾನ್ ಗೆಟ್ ಮೋರ್ ಆಪರ್ಚುನಿಟಿ ಇನ್ ಮೂವೀಸ್ ಇನ್ ರೈಟ್ ಅಂತ ಕೇಳಿದ್ದಾರೆ ಯಾರೋ ಪ್ರವೀಣ್ ಅವರು. ನನ್ನ ಪ್ರಕಾರ ಬಿಕಿನಿ ಹಾಕೊಂಡ್ರೆ ಮೂವಿಲ್ ಚಾನ್ಸಸ್ ಸಿಗುತ್ತೆ ಅಥವಾ ವ್ಯೂಸ್ ಬರುತ್ತೆ, ಏನೋ ಆ ಥರ ಎಲ್ಲ ಏನೂ ಇಲ್ಲ, ಅದೆಲ್ಲ ಸುಳ್ಳು ನನ್ನ ಪ್ರಕಾರ. ಈಗ ನಾನು ಬೆಂಗಳೂರಲ್ಲಿ ಇರ್ತೀನಲ್ಲ, ಇವಾಗ ಹೇಗಿರಬೇಕು ನಮ್ಮ ಮನೇಲಿ ಆ ಥರ ಬಟ್ಟೆ ಹಾಕ್ಕೊಂಡಿದ್ದೀನಿ. ಶಾರ್ಟ್ಸ್ ಹಾಕ್ತೀನಿ, ಜೀನ್ಸ್ ಹಾಕ್ತೀನಿ, ಕ್ರಾಪ್ ಟಾಪ್ಸ್ ಹಾಕ್ತೀನಿ, ಎಲ್ಲ ಥರನೂ ಹಾಕ್ತೀನಿ. ಹಾಗಂತ ಹೇಳಿ ಮನೇಲೂ ನಾನು ಬಿಕಿನಿ ಹಾಕ್ಕೊಂಡಿರೋಕ್ಕಾಗಲ್ಲ. ಸೊ ವೆಕೇಶನ್ ತಕ್ಕಂಗೆ ಬಿಕಿನಿ ಹಾಕ್ತೀನಿ ಅಷ್ಟೇ. ಅದನ್ನು ಬಿಟ್ಟು ಫೋಟೋಶೂಟ್ಸ್ಗೆ ಬಿಕಿನಿ ಹಾಕ್ಬಿಟ್ರೆ ಲೈಕ್ಸು ವ್ಯೂಸ್ ಬರೋದು ಅದು ನಿಮ್ಮ ಮುಟ್ಟಾಳ್ತನ. ಸೊ ಇದಂತೂ ನಾನು ಹೇಳಬಲ್ಲೆ, ಅದೆಲ್ಲ ಸುಳ್ಳು. ಬೇಕಿದ್ರೆ ವ್ಯೂಸ್ ಬರುತ್ತೆ, ಲೈಕ್ಸ್ ಅದೇ ಥರ ಬರುತ್ತೆ ಅನ್ನೋದು ಶುದ್ಧವಾದ ಸುಳ್ಳು. ಅರ್ಥ ಆಯ್ತಾ ಪ್ರವೀಣ್ ಅವರೇ? ಆ್ಯಂಡ್ ನೆಕ್ಸ್ಟ್, ಆ್ಯಂಡ್ ಇನ್ನೊಂದು ಒಂದು 100 ಇಂದ 200 ಕ್ವಶನ್ಸ್ ನೀವು ಮದುವೆ ಆಗೋ ಹುಡುಗನ ಬಗ್ಗೆ ಹೇಳ್ತೀನಿ ಅಂದ್ರಿ, ಹೇಳಿ ಯಾರು ನಿಮ್ಮ ಹುಡುಗ, ಮದುವೆ ಯಾವಾಗ, ಫೋಟೋ ಯಾವಾಗ ರಿವೀಲ್ ಮಾಡ್ತೀರಾ, ಬರೀ ಇದೇ ಆಗ್ಬಿಡಿದೆ ಗೈಸ್. ಒಂದು ನಿಮಿಷ, ಅವಾಗವಾಗ ಆ ಕಡೆ ನೋಡ್ತೀನಿ, ಬೇಜಾರಾಗ್ಬಿಡಿ. ಯಾಕೆಂದರೆ RCB ಮ್ಯಾಚಲ್ಲಿ ಎಷ್ಟು ಸ್ಕೋರ್ ಆಗಿದೆ ಅಂತ ನೋಡಬೇಕಲ್ಲ. ಸೊ ನಮ್ಮವರೇ ಫಸ್ಟ್ ಬ್ಯಾಟಿಂಗ್ ಬೇರೆ ಮಾಡ್ತವ್ರೆ, ಪರವಾಗಿಲ್ಲ. ಸದ್ಯಕ್ಕೆ ಇವಾಗ 3 ವಿಕೆಟ್ ಆಗೈತೆ, 15 ಓವರ್ ಆಗೈತೆ. ಪಟ್ಟಿದಾರ್ ಆಡ್ತಿದ್ದಾರೆ ಚೆನ್ನಾಗಿ, ರಜತ್ ಪಟ್ಟಿದಾರ್. ಸೊ ಕಂಟಿನ್ಯೂ ಮಾಡಿಬಿಡೋಣ ಗೈಸ್. ಇವಾಗ ನನ್ನ ಮದುವೆ ಆಗೋ ಹುಡುಗನ ಬಗ್ಗೆ ಆಗಿರ್ಬೋದು, ಹೇಳೋ ಯಾವುದು ಇದರಲ್ಲಿ ಮೂಡಲ್ಲಿ ಇಲ್ಲ. ನಾನು 6 ಯಾವುದು ಹೇಳೋ ಮೂಡ ಅನ್ನೋದಕ್ಕಿಂತ ಅದು ಹೇಗಾಗ್ಬಿಡಿದೆ ಅಂದರೆ ಹೇಳಕ್ಕಾಗದೇ ಇರುವಂತಹ ಪರಿಸ್ಥಿತಿ ಇದ್ದೀನಿ. ಯಾಕೆ ಏನು ಅಂತ ಐ ಥಿಂಕ್ ನನ್ನ ತಪ್ಪು ಅನಿಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮ್ಯಾಟರ್ನ ಹೇಳಿದ್ದು ಅನಿಸುತ್ತೆ. ಸೊ ಐ ಆಮ್ ರಿಯಲಿ ಸಾರಿ ಗೈಸ್. ಬಟ್ ಆದಷ್ಟು ಬೇಗ ಅದಕ್ಕೊಂದು ಕ್ಲಾರಿಟಿ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ನಾನು ನಿಜವಾಗ್ಲೂ ಕೇಳ್ಕೊಡೋದು ಒಂದೇ, ಅದೊಂದು ಮದುವೆ ವಿಷಯ, ಮದುವೆ ಹುಡುಗನ ಫೋಟೋ ಅದ್ರ ಬಗ್ಗೆ ಬಿಟ್ಟು ಬೇರೆ ಏನಾದರೂ ಮಾತಾಡೋಣ ಪ್ಲೀಸ್. ಸಾರಿ, ಬೇಜಾರಾಗ್ಬಿಡಿ. ಆ್ಯಂಡ್ ನೆಕ್ಸ್ಟ್, ನಿಮಗೆ ಕಿಪ್ಪಿ ಗೊತ್ತಾ? ಕಿಪ್ಪಿ ಲವ್ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮಂಜು ಅವರೇ _20_07 ಇವ್ರು ಯಾರು ಅಲ್ಲ ಗೈಸ್, ನನಗೆ ತಮ್ಮನಲ್ಲಿ ಮಾಡಿಕೊಡುವಂತಹ ಮಂಜು ಅವರು. ಯೂಸಲಿ ನನಗೆ ಕಿಪ್ಪಿ ಕೀರ್ತಿ ಅವರು ಪರ್ಸ್ನಲಿ ಗೊತ್ತಿಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ ಅಂದರೆ ಅದು ತಪ್ಪಾಗುತ್ತೆ, ಎಲ್ಲರಿಗೂ ಗೊತ್ತು. ಲವ್ ಸ್ಟೋರಿ ಬಗ್ಗೆ ಹೇಳಬೇಕು ಅಂದರೆ, ಲವ್ ಮಾಡಿ ಬ್ರೇಕಪ್ ಆಗೋದು ಕಾಮನ್. ಇಲ್ಲಿ ಯಾರು ಚಚ ಅಲ್ಲ ಅಂತ ನಾನು ಹೇಳ್ತೀನಿ.
ಅದು ಕಿಪ್ಪಿ ಕೀರ್ತಿಯವರು ಹೇಳಿರೋ ಸ್ಟೈಲಲ್ಲೇ ಹೇಳ್ತಾ ಇರೋದು. ಸೊ ನನ್ನ ಸ್ಟೈಲಲ್ಲಿ ಲವ್ ಮಾಡಿ ಬ್ರೇಕಪ್ ಆಗೋದು ಇಟ್ಸ್ ಕಾಮನ್ ನನ್ನ ಪ್ರಕಾರ. ಯಾರು ಸಾಚ ಅಲ್ಲ, ಬ್ರೇಕಪ್ ಆಗೇ ಆಗುತ್ತೆ. ಸೊ ಮಂಜು ಅವರೇ ಇನ್ನೇನು ಹೇಳಬೇಕು ಅಂತ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಇಲ್ಲ, ನಾನು ಅವ್ರ ಹತ್ರ ಕಾಲಲ್ಲಿ ಮಾತಾಡಿದ್ದೆ, ಬೇಜಾರು ಮಾಡ್ಕೊಬೇಡಿ, ಆಗೋದೆಲ್ಲ ಒಳ್ಳೇದಕ್ಕೆ ಆ ಥರ. ಸೊ ನೆಕ್ಸ್ಟ್, ಅಕ್ಕ ನಿಮ್ಮ ಸೋಷಿಯಲ್ ಮೀಡಿಯಾ ಜರ್ನಿಯಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಿದೆ, ಅದಕ್ಕೆಲ್ಲ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಅದ್ರ ಬಗ್ಗೆ ಹೇಳಿ. _ ಯಶು ಅಂತೆ. ಯಶು ಅವರೇ ಆ್ಯಕ್ಚುಲಿ ಒಳ್ಳೆ ಕ್ವಶನ್ ಇದು. ಸೊ ಗೈಸ್, ಸ್ಟಾರ್ಟಿಂಗಲ್ಲಿ ನಮ್ಮ ಮನೇಲಿ ಯಾವುದೇ ಥರ ಸಪೋರ್ಟ್ ಇರಲಿಲ್ಲ. ಒಂದು ಬ್ಯಾಡ್ ಕಮೆಂಟ್ಸ್ ನೋಡಿರ್ಬೋದು, ನೆಗೆಟಿವ್ ಟ್ರಾಲ್ಸ್ ಮಾಡೋದಾಗಿರ್ಬೋದು, ಅದಕ್ಕೆಲ್ಲ ತುಂಬ ಬೈತಾ ಇದ್ರು. ಲೈಕ್ ನೀನು ಸೋಷಿಯಲ್ ಮೀಡಿಯಾನೇ ಹೋಗ್ಬಿಡು ಆಚೆ, ನಮ್ಮ ಕೈಲಿ ಆಗ್ತಾ ಇಲ್ಲ, ಹಂಗೆ ಅಂತೆಲ್ಲ ಇದು ಮಾಡ್ತಿದ್ರು. ಸೊ ಆಮೇಲೆ ನಾನೆಲ್ಲ ರಿಕ್ವೆಸ್ಟ್ ಮಾಡಿ ಅವರಿಗೆ ರಿಯಾಲಿಟಿ ಅರ್ಥ ಆಯಿತು, ಜನ ಯಾಕೆ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ, ಅದರಿಂದ ಅವರಿಗೇನು ಯೂಸು. ಸೊ ಅದೆಲ್ಲ ಗೊತ್ತಾದ್ಮೇಲೆ ತುಂಬ ನಮ್ಗೆ ಇವಾಗಲೂ ಈ ಕ್ಷಣಕ್ಕೂ ಇವತ್ತಿಗೂ ಅಪ್ಸ್ ಆ್ಯಂಡ್ ಡೌನ್ ತುಂಬ ಇದೆ ಲೈಫಲ್ಲಿ. ಎಷ್ಟೇ ಕೋಟಿ ಇರಲಿ ಆ್ಯಂಡ್ ₹1 ಇಲ್ಲ ಅಂದ್ರೂ ಅಪ್ಸ್ ಆ್ಯಂಡ್ ಡೌನ್ ನೋಡಲೇಬೇಕು. ಅಪ್ಸ್ ಆ್ಯಂಡ್ ಡೌನ್ ನೋಡಿಲ್ಲ ಅಂದರೆ ಆ ಮನುಷ್ಯ ಲೈಫಲ್ಲಿ ಉದ್ಧಾರನೇ ಆಗಲ್ಲ ನನ್ನ ಪ್ರಕಾರ. ಡೌನ್ ಆದಾಗಲೇ ಆ ಮನುಷ್ಯ ತಿದ್ಕೊಳ್ಳೋಕ್ಕೆ ಚಾನ್ಸಸ್ ಸಿಗುವಂತಹದ್ದು. ಬರೀ ಹಿಂಗೆ ಇದ್ಬಿಟ್ರೆ ದುರಂಕಾರ ಹಂಗೆ ಇರುತ್ತೆ. ಕೆಳಗಡೆ ಬಿದ್ದಾಗಲೇ ನಾವು ಹಿಂಗೆ ಮಾಡಬೇಕು, ದುಡ್ಡು ಹಿಂಗೆ ಖರ್ಚು ಮಾಡಬೇಕು, ಹಿಂಗೆ ನಡ್ಕೊಬೇಕು, ಯಾರ ಹತ್ರ ಎಷ್ಟು ಮಾತಾಡಬೇಕು, ಯಾರ ಹತ್ರ ಎಷ್ಟು ಮಾತಾಡಿದ್ರೆ ಎಷ್ಟು ಗೌರವ ಸಿಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ನಮ್ಮನೇಲಿ ತುಂಬ ಸಪೋರ್ಟ್ ಮಾಡ್ತಾರೆ ಗುರು. ಫಿಟ್ನೆಸ್ಗೆ ಜಿಮ್ಗೆ ಹೋಗ್ತೀರಾ? ನಿಮ್ಮ ಹೈಟ್ ಎಷ್ಟು, ಏಜ್ ಎಷ್ಟು, ನಿಮ್ಮ ಮದುವೆ ಆಗೋ ಕ್ವಾಲಿಟಿ ಹೇಗಿರಬೇಕು ಅಂತ. ಈಗ ಆಲ್ರೆಡಿ ನಾನು ಒಂದು ಐ ಥಿಂಕ್ 2 years ಬಿಫೋರ್ ಇಂಟರ್ವ್ಯೂ ಕೊಟ್ಟಿದ್ದೆ. ಅದರಲ್ಲಿ ಹೇಳಿದ್ದೆ ನನ್ನ ಮದುವೆ ಆಗೋರಿಗೆ ಯಾವ ಥರ ಇರಬೇಕು ಅಂತಂದರೆ ಅದಿತಿ ಪ್ರಭುದೇವ ಮೇಡಮ್ ಇದ್ದಾರಲ್ಲ, ಅವ್ರ ಗಂಡನ ಥರ ಇರಬೇಕು. ನನಗೊಂಥರ ಯಾಕೋ ಅಂತ ಗೊತ್ತಿಲ್ಲ, ಅವ್ರ ಒಂಥರ ಹಸ್ಬೆಂಡ್ ಮೆಟೀರಿಯಲ್ ಪಕ್ಕ 100% ಆ ಥರ ಇರಬೇಕು ನಮಗೆ. ನನ್ನ ಹೈಟ್ ಬಂದ್ಬಿಟ್ಟು 5.8 ಆ್ಯಂಡ್ ಏಜ್ ಬಂದ್ಬಿಟ್ಟು 24 ರನ್ನಿಂಗ್, ಕಮ್ಮಿಂಗ್ ಜೂನ್ ಬಂದರೆ 25. ಆ್ಯಂಡ್ ಇನ್ನೊಂದು ಹೇಳಬೇಕು, ಗೂಗಲಲ್ಲಿ ನನ್ನ ಏಜ್ನ 29 ತೋರಿಸ್ತಿದೆ. ಅಪ್ಪ ನಾನು ಅಷ್ಟು ದೊಡ್ಡವಳಲ್ಲ ಗುರು. ಮತ್ತು ಇನ್ನೊಂದೇನಂತಂದರೆ ಗೂಗಲಲ್ಲಿ ನಾನು ಕಾರ್ಪೊರೇಷನ್ ಸ್ಕೂಲಲ್ಲಿ ಓದಿದ್ದೀನಂತೆ ಬ್ಯಾಂಗ್ಳೂರಲ್ಲಿ. ನಮ್ಮ ಫ್ಯಾಮಿಲಿ ಎಲ್ಲ ಬ್ಯಾಂಗ್ಳೂರವರಂತೆ ಗುರು. ಗೂಗಲಲ್ಲಿ ಇರೋದೆಲ್ಲ ಶುದ್ಧ ಸುಳ್ಳು. ತುಂಬ ಜನ ಕೇಳ್ತಾ ಇದ್ದೀರಾ, ಯಾಕೆ ನಿಮ್ಮ ಏಜ್ನ ಸುಳ್ಳು ಹೇಳ್ತಾ ಇದ್ದೀರಾ, ನೀವು 29 ಅಲ್ವಾ, ನೀವು 30 ಅಲ್ವಾ ಅಂತ. ಅಯ್ಯೋ, ನಾನು ಬೇಕಿದ್ರೆ ಬರ್ತ್ ಸರ್ಟಿಫಿಕೇಟ್ ಕೂಡ ನಿಮ್ಗೆ ಕೊಟ್ಬಿಡ್ತೀನಿ. ನನ್ನ ಏಜ್ 24 ರನ್ನಿಂಗ್ ಅಷ್ಟೇ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬೇಗ ಅಂದರೆ 5 ವರ್ಷ ಇರಬೇಕಾದ್ರೇ ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸೇರ್ಕೊಂಡಿದ್ದೆ ಅನ್ಸುತ್ತೆ ಮೋಸ್ಟ್ಲಿ. ಹಾಗಾಗಿ ನನಗೆ ಇಷ್ಟು ಬೇಗ ಇದು ಲೈಕ್ ಕಾಲೇಜ್ ಮುಗಿಸಿ ಮನೇಲಿ ಇರುವಂತಹದ್ದು. ನನಗೆ ಕರೆಕ್ಟಾಗಿ 24 ಏಜ್ ರನ್ನಿಂಗ್ ನಡೀತಾ ಇದೆ. ನಾನು ಯಾವುದೇ ಥರ ಕಾರ್ಪೊರೇಷನ್ ಸ್ಕೂಲಲ್ಲಿ ಓದಿಲ್ಲ ಆ್ಯಂಡ್ ನನಗೆ ಯಾವುದೇ ಥರ 29-30 ವರ್ಷ ಅಲ್ಲ. ಮತ್ತು ಇನ್ನೊಂದೇನು ಏನೋ ಹೇಳಿದಾರಪ್ಪ. ಸೋನು ಅಪ್ಪ ಅಮ್ಮ ಎಲ್ಲ ಈಗಲೂ ಇದ್ದಾರೆ. ಅವರು ಬೈ ಬರ್ತ್ ಬಂದ್ಬಿಟ್ಟು ಬೆಂಗಳೂರಲ್ಲೇ ಅವರು ಇದಾಗಿರೋದು ಅಂತೆಲ್ಲ. ನಾನು ಹಳ್ಳೀಲಿ ಹುಟ್ಟಿದ್ದು, ಹಳ್ಳೀಲಿ ಬೆಳೆದಿದ್ದು, ಹಳ್ಳಿ ಕಡೆ ಓದಿದ್ದು. ಎಜುಕೇಷನ್ ಅಂದರೆ ಆಫ್ಟರ್ 10th ಎಲ್ಲ ಮುಗಿಸಾದ್ಮೇಲೆ ಡಿಪ್ಲೊಮಾ ಮಾಡಿರ್ತಾರೆ, ಇಲ್ಲಿಂದ ಅಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ ಅಷ್ಟೇ. ಅದಾದ್ಮೇಲೆ ಇಲ್ಲೇ ಇರೋದು. ನಾನು ಯಾವುದೇ ಥರ 29 ಏಜ್ ಅಲ್ವೇ ಅಲ್ಲ. ದಯವಿಟ್ಟು ನನ್ನ ಏಜ್ ಗೂಗಲಲ್ಲಿ ನೋಡಿ ಶಾಕ್ ಆಗಬೇಡಿ. ಯಾರೋ ವಿಕಿಪೀಡಿಯಾ ತುಂಬ ಅಂದರೆ ತುಂಬ ರಾಂಗ್. ನಂದು ಇರೋ ಐ ಥಿಂಕ್ ಇನ್ನೊಬ್ಬರು ಸೋನು ಗೌಡ ಆ್ಯಕ್ಟರ್ ಇದ್ದಾರಲ್ಲ, ಅವ್ರದ್ದು 29 30 ಅನಿಸುತ್ತೆ ಮೋಸ್ಟ್ಲಿ. ಬದಲು ಆಗಿರ್ಬೋದು, ನನಗದು ಗೊತ್ತಿಲ್ಲ. ಬಟ್ ನನ್ನ ಏಜ್ ಕರೆಕ್ಟಾಗಿ 24. ಆ್ಯಂಡ್ ಗೈಸ್ ತುಂಬ ಅಂದರೆ ತುಂಬ ಜಿಮ್ ಫ್ರೀಕ್ ನಾನು. ಒಂದ್ಸಲ ಹೋಗ್ಬಿಟ್ರೆ ಜಿಮ್ಗೆ ಅಡಿಕ್ಟ್ ಆಗಿಬಿಡ್ತೀನಿ. ನೋ ಆಲ್ಕೋಹಾಲ್, ನೋ ಸ್ಮೋಕ್, ನೋ ನಥಿಂಗ್, ಏನು ಮಾಡಲ್ಲ. ಫುಲ್ ಸ್ಟ್ರಿಕ್ಟ್ ಆಗಿದ್ಬಿಡ್ತೀನಿ. ಆ್ಯಂಡ್ ಮನುಷ್ಯ ಅಂದಮೇಲೆ ಇದ್ದೇ ಇರುತ್ತಲ್ವ, ಒಂದ್ಸಲ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ, ಶೇಪ್ ಬರ್ತಾ ಇದೆ, ಎಲ್ಲರ ಟಕ್ ಅಂತ ಒಂದು ಟ್ರಿಪ್ಗೆ ಹೋಗ್ಬಿಡ್ತೀನ, ಅಲ್ಲೆಲ್ಲ ಚೆನ್ನಾಗಿ ತಿಂದಿರ್ತೀನ, ಹೆವಿ ಕ್ರೇವಿಂಗ್ ಇರುತ್ತೆ. ಯಾಕೆಂದರೆ ನಾನು ವರ್ಕೌಟ್ ಮಾಡಬೇಕಾದ್ರೆ ಯಾವುದೇ ಥರ ಸ್ನ್ಯಾಕ್ಸ್, ಫಸ್ಟ್ ಆಫ್ ಆಲ್ ನಂಗೆ ಸ್ನ್ಯಾಕ್ಸ್ ಅಂದರೆ ಆಗಿಲ್ಲ, ಜಂಕ್ ಫುಡ್ ಅಂದರೆ ಆಗೋದೇ ಇಲ್ಲ. ಸಮ್ಟೈಮ್ಸ್ ಹೊರಗಡೆ ಆರ್ಡ್ರ್ ಮಾಡ್ತೀನಿ, ಅದೂ ಮಾಡಲ್ಲ.
ವರ್ಕೌಟ್ ಮಾಡಬೇಕು ಅಂದರೆ ಪ್ರಾಪರ್ ವರ್ಕೌಟ್ ಮಾಡೋದು ನಾನು. ಸದ್ಯಕ್ಕೆ ಯಾವ ಜಿಮ್ಮು ಇಲ್ಲ, ಯಾವ ಮಣ್ಣು ಇಲ್ಲ, ಏನಿಲ್ಲ. ಸ್ವಲ್ಪ ಹೊಟ್ಟೆ ಬಂದಿದೆ, ಡುಮ್ಮಿ ಆಗಿದೆ ನೋಡಿ. ಬಿಫೋರ್ 1 ಮಂತ್ ಬ್ಯಾಕ್ ನನ್ನ ವಿಡಿಯೋಸ್ ನೋಡಿ ನನಗೆ ಈ ಡಬಲ್ ಚಿನ್ ಈಗಿದೆಯಲ್ಲ, ಅಂದರೆ ಸ್ವಲ್ಪ ಇಷ್ಟಿದೆ, ಅದು ಕೂಡ ನಂಗೆ ಡಬಲ್ ಚಿನ್ ಇರಲಿಲ್ಲ, ಇವಾಗ ಬಂದಿದೆ. ಅಂದರೆ ಚೆನ್ನಾಗಿ ತಿಂತಾ ಇದ್ದೀನಿ. ನಮ್ಮ ಮನೆ ಕೆಲಸದಲ್ಲಿ ಚೆನ್ನಾಗಿ ಅಡುಗೆ ಮಾಡಿ ಮಾಡಿ ತಿನ್ನಿಸ್ತಾ ಇದ್ದಾರೆ ನನಗೆ. ಅರ್ಥ ಆಯ್ತಾ? ಹೈಟ್ 5.8, ಏಜ್ 24 ರನ್ನಿಂಗ್. ಸೋನು ಡಿಯರ್, ನಿಮಗೆ ಸ್ಯಾರಿ ಇಷ್ಟ, ಸಾರಿ ಫಿಟ್ನೆಸ್, ಜಿಮ್ಮು, ಹೈಟು ಎಲ್ಲದ್ರ ಬಗ್ಗೆ ಕೇಳಿದ್ದವ್ರ ಹೆಸರು ಬಂದ್ಬಿಟ್ಟು ಸುದರ್ಶನ್ J21 ಅಂತೆ. ನೆಕ್ಸ್ಟ್ ಅವರು ಗೋವಿಂದ .ರಾಜು ಅನ್ನೋರು ಕೇಳಿದ್ದಾರೆ, ಸೋನು ಡಿಯರ್ ನಿಮಗೆ ಸ್ಯಾರಿ ಇಷ್ಟನಾ ಡ್ರೆಸ್ ಇಷ್ಟನಾ ಅಂತ ಕೇಳ್ತಾರೆ. ಟು ಬಿ ಆನೆಸ್ಟ್ ಗೈಸ್, ಸ್ಯಾರಿ ಹಾಕ್ಕೊಂಡು ನನಗೆ ಕ್ಯಾರಿ ಮಾಡೋಕ್ಕಂತೂ ನಿಜವಾಗ್ಲೂ ಆಗಲ್ಲ. ಸ್ಯಾರಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ನಂಗೆ ಸಖತ್ ಇಷ್ಟ. ಆಡ್ತಾ ಇದ್ದಾರೆ, ಆಡಬೇಕು ಇನ್ನು. ಚೆನ್ನೈ ಪಿಚ್ಚಾ, ಅದೇ ಫೀಲ್ಡ್. ಸಾರಿ, ಸ್ಯಾರಿ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಮನೇಲೂ ಅಷ್ಟೇ, ಇವಾಗೆಲ್ಲ ಸ್ಯಾರಿ ಹಾಕೊಂಡಿದ್ದೀನಲ್ವಾ, ಆ ವಿಡಿಯೋ ಆಯ್ತಾ ಎಲ್ಲ ಕ್ಲಿಪ್ಸು ಸಿಕ್ತಾ ಒಂದೊಂದು ಟಕ್ ಅಂತ ಚೇಂಜ್ ಮಾಡಿಬಿಡೋದು. ನನಗೆ ಅಂದರೆ ಇಷ್ಟ ಅನ್ನೋದು ಕೇಳಿದ್ರೆ ಸ್ಯಾರಿ ಸಖತ್ ಇಷ್ಟ, ಬಟ್ ಕ್ಯಾರಿ ಮಾಡೋದು ಕಷ್ಟ. ಅದರ್ವೈಸ್ ಪ್ಯಾಂಟ್, ಜೀನ್ಸ್ ಪ್ಯಾಂಟ್, ಕ್ರಾಪ್ ಟಾಪ್, 1 ಪೀಸ್ ಆ ಥರ ಹಾಕೊಂಡು ಕ್ಯಾರಿ ಮಾಡೋದು ತುಂಬ ಇಷ್ಟ. ಅದು ಕ್ಯಾರಿ ಕೂಡ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಸ್, ಚಿಕ್ಕಪೇಟೆಗೆ ಹೋಗ್ಬೇಕಿತ್ತ ಬಟ್ಟೆ ತಗೊಳಕ್ಕೆ? ನಿಮ್ಮ ಮನೆ ಹತ್ರ ಇರೋ ಬಟ್ಟೆ ಶಾಪಲ್ಲೇ ತಗೋಬೋದು ತಾನೇ ಅಂತೆ. ಸಂತೋಷ್ ಕುಮಾರ್ ಅಂತೆ. ಸಂತೋಷ್ ಅವರೇ, ಏನಪ್ಪ, ಇವಾಗ ಬೆಳಿಗ್ಗೆ ನೀವು ಚಪಾತಿ ತಿಂತೀರಾ, ಮಧ್ಯಾಹ್ನ ಚಪಾತಿ ತಿನ್ಬೋದಲ್ವಾ, ನೈಟು ಚಪಾತಿ ತಿನ್ಬೋದಲ್ವಾ, ಯಾಕೆ ವೆರೈಟಿ ಊಟ ಬೇಕು ಅಂತ ಕೇಳ್ತೀರಾ? ಹಾಂ, ನಿಮ್ಮ ಮನೇಲಿರುವಂತಹದ್ದೇ ನೀವು ತಿನ್ನೋಕ್ಕಾಗಲ್ಲ, ಡೈಲಿ ವೆರೈಟಿ ಬೇಕು ಅಂತ ಆದಮೇಲೆ ನಾವು ಹಾಕೊಳ್ಳೋ ಬಟ್ಟೆ ಒಂದೇ ಶಾಪಲ್ಲಿ ನೋಡೋಕ್ಕಾಗಲ್ಲ. ಯೂಸ್ವಲಿ ನಾನು ಮೀಶೋ ಯೂಸ್ ಮಾಡ್ತೀನಿ, ನೈಕಾ, ಮಿಂತ್ರಾ, ಎಲ್ಲ ಆ್ಯಪ್ ಯೂಸ್ ಮಾಡ್ತೀನಿ. ಬಟ್ ಹೋಲ್ಸೇಲಲ್ಲಿ ಏನಾದರೂ ಬೇಕಂದರೆ ಮನೆಗೆ ಆ್ಯಂಡ್ ಸ್ವಲ್ಪ ಕಮ್ಮಿ ರೇಟ್ಗೆ ಸಿಗುತ್ತೆ ಅಂತ ಗೊತ್ತಿದ್ರೆ ನಾನು ಚಿಕ್ಕಪೇಟೆಗೆ ಹೋಗುವಂತಹದ್ದು. ಆಲ್ಮೋಸ್ಟ್ ನನಗೆ ಈ ಸ್ಯಾರಿ ಕಲೆಕ್ಷನ್ ಎಲ್ಲ ನಂಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಬಟ್ ಚಿಕ್ಕಪೇಟೆಯಲ್ಲಿ ಹೋಗಿದ ತಕ್ಷಣ ಸಾವಿರಾರು ಇರ್ತಾವಲ್ಲ, ಅದರಲ್ಲಿ ಒಂದು ಚೂಸ್ ಮಾಡೋಣ ಅಂತ ಹೋಗೋದು ಅಷ್ಟೆ. ಅಕ್ಕ ನಿಜ ಹೇಳಿ, ಮಿಸ್ಟರ್ ಲಾಸ್ ಅಂತ ಲೂಸ್ ಅಂತ ಹಾಕೊಂಡ್ರೆ ಚೆನ್ನಾಗಿರೋದು. ಸಾರಿ, ಮಿಸ್ಟರ್ ಲಾಸ್, ನಿಮಗೆ ಯೂಟ್ಯೂಬಿಂದ ಎಷ್ಟು ಅಮೌಂಟ್ ಬರುತ್ತೆ ನಿಜ ಹೇಳಿ ಅಕ್ಕ. ಗೈಸ್, ನಿಜವಾಗ್ಲೂ ನನಗೆ ಯೂಟ್ಯೂಬಿಂದ ಬರುವಂತಹ ದುಡ್ಡು ಬಂದ್ಬಿಟ್ಟು ಅಂದರೆ ವ್ಯೂಸ್, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ವ್ಯೂಸ್ ಅನ್ಸುತ್ತೆ ನನ್ನ ಪ್ರಕಾರ. ಇಷ್ಟು ವ್ಯೂಸ್ಗೆ ಇಷ್ಟು ದುಡ್ಡು ಅಂತ ಇರುತ್ತೆ. ಸಮ್ಟೈಮ್ಸು ಮಂತ್ಲಿ 20,000 ಬರುತ್ತೆ, ಸಮ್ಟೈಮ್ಸು 1 lakh ಬರುತ್ತೆ, ಸಮ್ಟೈಮ್ಸ್ 1.5 lakh ಬರುತ್ತೆ, ಒಂದೊಂದ್ಸಲ 10,000 ಬರುತ್ತೆ. ಸೊ ಹೇಗೆ ವಿಡಿಯೋಸ್ ಮಾಡ್ತೀವಿ, ಹೇಗೆ ವ್ಯೂಸ್ ಬರುತ್ತೆ, ಆ್ಯಂಡ್ 10 ನಿಮಿಷ ವಿಡಿಯೋದಲ್ಲಿ ಎಷ್ಟು ನಿಮಿಷ ವಿಡಿಯೋ ನೋಡಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಅಂತ ಸಿಗ್ತಾ? ಅನಿತಾ ಮಂಜು 1997 ಅಂತೆ. ಬಟ್ಟೆಗೆ ಅಷ್ಟು ದುಡ್ಡು ಖರ್ಚು ಮಾಡ್ತೀರಾ, ಅದೇ ದುಡ್ಡಲ್ಲಿ ಗೋಲ್ಡ್ ಅಥವಾ ಒಂದು ಯಾವ್ದಾದ್ರು ವ್ಯಾಲ್ಯೂಬಲ್ ಥಿಂಗ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದಲ್ವಾ ಅಂತ ಕೇಳಿದ್ದಾರೆ. ಸೊ ಆ್ಯಸ್ ಅ ಇನ್ಫ್ಲುಯೆನ್ಸರ್ ಆಗಿ ನಾನು ಹೇಳ್ತೀನಿ ಅಂದರೆ, ನಾನು ಅವಾಗಲೇ ಮೆನ್ಷನ್ ಮಾಡಿದ್ದೀನಿ ನಾನು ಇನ್ಫ್ಲುಯೆನ್ಸರ್ ಅಲ್ಲ, ಆ್ಯಸ್ ಅ ಇನ್ಫ್ಲುಯೆನ್ಸರ್ ಆಗಿ ಹೇಳ್ತೀನಿ ಅಂತ ಅಂದರೆ, ಇವಾಗ ನಾವು ಡೈಲಿ ವಿಡಿಯೋಸ್ ಮಾಡ್ತೀವಿ. ವಿಡಿಯೋಸ್ ಮಾಡೋಕ್ಕೆ ಏನು ಬೇಕು? ಶಾಪಿಂಗ್ ಮಾಡಲೇಬೇಕು. ಅಂದರೆ ನಾನು ನಿಮಗೆ ಕಂಪೇರ್ ಮಾಡಿ ಹೇಳ್ತಿರೋದು. ಈಗ ನೀವು ಕಮೆಂಟ್ ಮಾಡ್ತೀರಾ ಕೂತ್ಕೊಂಡು, ನಿಮಗೇನು ಗೊತ್ತಾ, ಒಂದೇ ಬಟ್ಟಲ್ಲಿ 10 ವಿಡಿಯೋಸ್ ಮಾಡ್ತೀರಾ, ಮತ್ತು ಅದನ್ನ ಹಾಕೋತಾ ಇರ್ತೀರಾ. ನಾವು ಹಂಗಲ್ಲ, ಡೈಲಿ ಕಂಟೆಂಟ್ ಕ್ರಿಯೇಟ್ ಮಾಡೋದಾಗಿರೋ, ಬೇರೆ ಬೇರೆ ಸಾಂಗ್ಸಿಗೆ ಮಾಡ್ಬೋದು, ಪರ್ಚೇಸ್ ಮಾಡ್ತಾನೆ ಇರಬೇಕು, ಪ್ರಮೋಷನ್ ಅದರಿಂದನೇ ಸಿಗ್ಬೋದು, ಜಾಸ್ತಿ ಶಾಪಿಂಗ್ ಮಾಡಿ ವ್ಯೂಸ್ ಬರ್ಬೋದು. ಸೊ ನನ್ನ ಅಕೌಂಟಲ್ಲಿ ಶಾಪಿಂಗ್ ಬ್ಲಾಗಿಗೆ ಜಾಸ್ತಿ ವ್ಯೂಸ್ ಬರೋದು, ಅದಕ್ಕೋಸ್ಕರ ನಾನು ಶಾಪಿಂಗ್ ಮಾಡಲ್ಲ. ನಾನು ಒಂದ್ಸಲ ಹಾಕಿದ ಬಟ್ಟೆನ ಹಾಕಲ್ಲ ಮತ್ತೆ. ಸೊ ಹಾಗಾಗಿ ನಾನು ಅಷ್ಟು ಶಾಪಿಂಗ್ ಮಾಡ್ತಾ ಇರ್ತೀನಿ. ವ್ಲಾಗಿಗೆ ಯೂಸ್ ಮಾಡ್ತೀನಿ, ಬಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಐ ಹೋಪ್ ನಿಮಗೆ ಈ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಹೇಳಿ. ಯಾ,
ನಿಮ್ಮ ಥರ ಕ್ಲೀನಾಗಿ ಸಿಂಪಲ್ಲಾಗಿ ಲುಕ್ ಕೊಡೋ ಥರ ಬಾಡಿ ಮೇಂಟೈನ್ ಅಂತ ನಾನು ಅವಾಗಲೇ ಹೇಳಿದೆ. ಇದ್ರ ಬಗ್ಗೆ ನಂಗೆ ನಿಜ. ಮಮತಾ ಕುಶಾಲ್ ಅಂತೆ, ಸಿಸ್ ಬಾಡಿನ ಕ್ಲೀನಾಗಿ ಹೇಗೆ ಇಟ್ಕೋಬೇಕು ಹೆಣ್ಮಕ್ಳು, ಅಂದರೆ ಹ್ಯಾಂಡ್ಸ್ ಲೆಗ್ಸ್ ಏರ್ಗೆಲ್ಲ ಯಾವ ಥರ ಮ್ಯಾನೇಜ್ ಮಾಡ್ತೀವಿ ಅನ್ನೋ ಥರ ಕೇಳಿದ್ದಾರೆ. ಗೈಸ್ ನನಗೆ ಇದರಲ್ಲಂತೂ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆ್ಯಂಡ್ ನಿಮಗೆ ಅಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ ವ್ಯಾಕ್ಸ್ ಮಾಡ್ಸೋಕ್ಕಾಗಲ್ಲ ಅಂತ ಅಂದರೆ ಇದಿರುತ್ತಲ್ಲ ಶೇವರ್, ಅದ್ರಲ್ಲಿ ನೀವು ರೇಸ್ ಮಾಡ್ಕೊಬೋದು ಆರಾಮ್ಸಾಗಿ. ನಾನು ಎಷ್ಟೊಂದು ಸಲ ಮಾಡ್ಕೊಂಡಿದ್ದೀನಿ, ಕೈಯಲ್ಲೆಲ್ಲ ಎಮರ್ಜೆನ್ಸಿ ಇತ್ತು ಅಂತಂದರೆ ನಾನು ಮಾಡ್ಕೊತೀನಿ. ಅಂದರೆ ಅದರಲ್ಲೂ ಕ್ವಾಲಿಟಿ ಬರುತ್ತೆ ನಿಮಗೆ, ಚೆನ್ನಾಗಿ ಹೆಣ್ಮಕ್ಳದೇ ಬರುತ್ತೆ. ಸೊ ಅದು ತೊಗೊಂಡು ನೀವು ಆರಾಮಾಗಿ ಮಾಡ್ಕೊಬೋದು ಅಷ್ಟೇ. ಅದು ಬಿಟ್ಟರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ನನಗೆ ಅದ್ರ ಬಗ್ಗೆ ಪ್ಯಾಕ್ ಗೀಕು ಅದೆಲ್ಲ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಐ ಆಮ್ ರಿಯಲಿ ಸಾರಿ ಮಮತಾ ಅವರೇ. ಸೊ ಅದೇ ತುಂಬ ನಿಮಗೆ ವ್ಯಾಕ್ಸ್ ಎಲ್ಲ ಆಗಲ್ಲ, ತುಂಬ ಎಕ್ಸ್ಪೆನ್ಸಿವ್ ಅಂತ ಅನಿಸಿದ್ರೆ ಅದೇ ಶೇವರ್ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ವ್ಯಾಕ್ಸಲ್ಲಿ ಬೆಟರ್ ನೀವು ರಿಕಾ ವ್ಯಾಕ್ಸ್ ಮಾಡಿಸ್ಕೊಂಡ್ರೆ ತುಂಬ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ, ಅದೊಂದು ಹೇಳಬಲ್ಲೆ. ಯಾಕಂದರೆ ನಾನು ರಿಕಾ ವ್ಯಾಕ್ಸೇ ಜಾಸ್ತಿ ಮಾಡಿಸೋದು, ಹಾಗಾಗಿ. ಎಸ್, ಬರೀ ಅದೈತೆ ಮದುವೆ ಆಗೋದು. ಮದುವೆ ಆಗ ಸ್ಪೆಷಲ್ ಅಂದರೆ ಹೇಗೆ ನಿಮ್ಮ ಲೈಫ್ ಬ್ಯಾಲೆನ್ಸ್ ಮಾಡ್ತೀರಾ, ಅಥವಾ ಅಮ್ಮ ತಮ್ಮ ಹೆಲ್ಪ್ ಮಾಡ್ತಾರಾ, ಮನಿ? ಓಕೆ, ನಂಗೆ ಅರ್ಥ ಆಯಿತು. ನವ್ಯ ಪಿ ಗೌಡ 23 ಅವ್ರು ಕೇಳಿದ್ದಾರೆ ಸ್ಪೆಷಲ್ ಅಂದರೆ ಹೇಗೆ, ಅಂದರೆ ಸ್ಪೆಷಲ್ ಕ್ವಶನ್ಸ್ ಕೇಳಿದ್ದೀನಿ ಅಂದ್ರೆ ಹಂಗಂದ್ರೆ ಹೇಗೆ ನಿಮ್ಮ ಲೈಫ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ, ನಿಮ್ಮ ಅಮ್ಮನ ಹತ್ರ ಅಥವಾ ನಿಮ್ಮ ತಮ್ಮನ ಹತ್ರ ಅಮೌಂಟ್ ಇಸ್ಕೊತೀರಾ ಅಂತ ಕೇಳಿದ್ದೀರಾ. ಆ್ಯಕ್ಚುಲಿ ಇದು ತುಂಬ 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 ಒಳ್ಳೆ ಕ್ವಶನ್ಸ್. ಶ್ವೇತಾ ಯಾರಪ್ಪ ಅವರು, ನವ್ಯ ಅವರೇ. ನಾನು ಆಫ್ಟರ್ ಡಿಪ್ಲೊಮೊ ಆದಮೇಲೆ ನಾನು ಯಾವಾಗ ಒಂದು ಟಿಕ್ಟಾಕ್ ಮಾಡೋಕ್ಕೆ ಅಂತ ಹೇಳಿದೆ, ಅವಾಗಿಂದ ನಾನು ಇದುವರೆಗೂ ನಮ್ಮ ಮನೇಲಿ ಒಂದು ದಿನನೂ ಕೈ ಚಾಚಿಲ್ಲ ಅಂತ ಅಂದರೆ ಸುಳ್ಳಾಗುತ್ತೆ. ಅಂದರೆ 99% ಕೈ ಚಾಚಿಲ್ಲ. ಸಮ್ಟೈಮ್ಸ್ ಈಗ ಪ್ರಮೋಷನ್ ಇರಲ್ಲ, ಯೂಟ್ಯೂಬಲ್ಲಿ ವಿಡಿಯೋಸ್ ಓಡಲ್ಲ, ವ್ಯೂಸ್ ಬರಲ್ಲ, ಲೈಕ್ಸ್ ಬರಲ್ಲ, ₹1 ದುಡ್ಡು ಇರಲ್ಲ, ಏನು ಶಾಪಿಂಗ್ ಮಾಡಲೇಬೇಕು, ಖರ್ಚು ಮಾಡಲೇಬೇಕು, ನಾವು ಹಂಗೆ ಇದ್ದೀವಿ. ಆಗ ಅಮ್ಮಂತಗೂ ಇಸ್ಕೊಂಡಿದ್ದೀನಿ, ತಮ್ಮಂತಗೂ ಇಸ್ಕೊಂಡಿದ್ದೀನಿ. ಎಷ್ಟೇ ದುಡಿಲಿ ಎಷ್ಟೇ ಮಾಡಲಿ ಮನೆಯವ್ರ ಹತ್ರ ಕೈ ಚಾಚತೆ ಯಾರು ಇರಲ್ಲ ಗುರು, ನನ್ನ ಪ್ರಕಾರ ನಿಜವಾಗ್ಲೂ ಇರಲ್ಲ. ನಾನು ಮನೆಗೆ ಸಮ್ಟೈಮ್ಸ್ 1 ಲಕ್ಷ ಕೊಟ್ಟಿದ್ದೀನಿ, 2 ಲಕ್ಷ ಕೊಟ್ಟಿದ್ದೀನಿ. ಒಂದೊಂದ್ಸಲ ನನ್ನ ಹತ್ರ ಇಲ್ಲ ಅಂದಾಗ ನಮ್ಮಮ್ಮ ಅವ್ರು ಹಾಕೊಳ್ಳುವಂತಹ ಚೀಟಿಲಿ ದುಡ್ಡೆದ್ದು ಕೊಟ್ಟಿದ್ದಾರೆ ನನಗೆ ಲಕ್ಷದವರೆಗೂ. ಅದು ನಾವು ಕೈ ಚಾಚಿದಂಗೆ ಅವ್ರ ಹತ್ರ ಈಸ್ಕೊಂಡಂಗೆ ಅಲ್ವಾ. ಸೊ ಈ ಥರ ಪರಿಸ್ಥಿತಿ ನಂಗೆ ತುಂಬ ಬಂದಿದೆ. ಬರಲ್ಲ ನಿಮ್ಗೆ ಯಾರಾದರೂ ಹೇಳ್ತಾರೆ ಗೊತ್ತಾ, ನಮ್ಮ ಅಪ್ಪ ಅಮ್ಮನ ಹತ್ರ ಕೈ ಚಾಚೋದೇ ಇಲ್ಲ, ನಾನೇ ಕೊಡ್ತೀನಿ. ಅದಂತೂ ಶುದ್ಧ ಸುಳ್ಳು, ಅಂದರೂ ಸುಳ್ಳು, ಅದಂತೂ ನಂಬಲೇಬೇಡಿ. ಎಲ್ಲ ಅಪ್ಪ ಅಮ್ಮ ಹತ್ರ ಕೈ ಚಾಚ್ತಾರೆ, ಕಷ್ಟ ಬಂದಾಗ ಕೊಡ್ತಾರೆ, ಅವ್ರಿಗೆ ಕಷ್ಟ ಅಂತಂದಾಗ ಈಸ್ಕೊತಾರೆ. ಇದು ಓಕೆ ಅಕ್ಕ. ನಾನೇನು ಕೇಳಲ್ಲ, ಕಮೆಂಟ್ ನಿಂಗೆ ಬಿಗ್ ಫ್ಯಾನ್ ನಾನು, ಥ್ಯಾಂಕ್ಸ್ ಹೇಳು ಅಕ್ಕ, ನನಗೆ ಸಾಕು. ಪ್ರವೀಣ್ ಶೆಟ್ಟಿ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಮಿಸ್ಟರ್ ಮಾರುತಿ ಗೌಡ, ಸೋನು ಅಕ್ಕ ನೀನಂದ್ರೆ ನಂಗೆ ತುಂಬ ಇಷ್ಟ ಅಕ್ಕ, ನೀವು ತಮ್ಮನಿಗೋಸ್ಕರ ಆದರೂ ನೀವು ನನಗೆ ರಿಪ್ಲೈ ಮಾಡ್ತೀರಾ ಅಲ್ವಾ. ಥ್ಯಾಂಕ್ಸ್ ಅ ಲಾಟ್. ತಮ್ಮ ಅಂತ ಬೇಡ ಹೇಳಿದ್ದೀರಾ ಮಾರುತಿ ಅವರೇ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ನಿಮ್ಮನ್ನ ಒನ್ ಡೇ ಡೈರೆಕ್ಟಾಗಿ ನೋಡಬೇಕು. ನಾನು ಆ್ಯಕ್ಚುಲಿ ತುಂಬ ಸಲ ಅಂದ್ಕೊಂಡಿದ್ದೀನಿ ಫ್ಯಾನ್ಸ್ ಮೀಟ್ ಮಾಡೋಣ, ಹೊರಾಯಣಲ್ಲಿ ಮಾಡೋಣ, ಎಲ್ಲಾದರೂ ಒಳ್ಳೆ ಪ್ಲೇಸಲ್ಲಿ ಮಾಡೋಣ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಬಟ್ ನಿಜವಾಗ್ಲೂ ಆಗ್ತಾ ಇಲ್ಲ ನನಗೆ. ನಂಗೆ ಅದೊಂಥರ ಆಸೆ ಆಗಿದೆ ಗೈಸ್, ಫ್ಯಾನ್ಸ್ ಮೀಟ್ ಮಾಡೋಣ ಅಂತ ಹೇಳಿ. ಬರೋರು ಯಾವ ಥರ ಇರ್ತಾರೋ ನಮಗೆ ಗೊತ್ತಿಲ್ಲ. ಒಂದು 3-4 ಜನ ಬೌನ್ಸರ್ಸ್ನ ಜೊತೆಲಿ ಹಾಕ್ಕೊಂಡು ಫ್ಯಾನ್ಸ್ ಮೀಟ್ ಮಾಡೋಕ್ಕಾದಷ್ಟು ಬೇಗ ಬರ್ತೀನಿ, ವೆಯ್ಟ್ ಮಾಡಿ. ನೀವು ಮೇಕಪ್ಪಿಗೆ ಎಷ್ಟು ಖರ್ಚು ಮಾಡ್ತೀರಾ ಗೈಸ್? ನಿಜವಾಗ್ಲೂ ನಾನು ಬಿಗ್ ಬಾಸಲ್ಲಿ ಇದ್ದಾಗ ನಮ್ಮ ಅಕ್ಕ ಕೊಟ್ಟು ಕಳಿಸಿರುವಂತಹ ನನಗೆ ಕನ್ಸಿಲರ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಆಲ್ರೆಡಿ ಇನ್ನೇನೋ ಎಕ್ಸ್ಪೈರಿ ಡೇಟ್ ಮುಗ್ದೋಗ್ತಿದೆ, ಈ 25 ಮುಗ್ದೋಗ್ತಿದೆ, ಇನ್ನೂ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಮೇಕಪ್ ಆದರೆ ನಂಗೆ ಆಗಲ್ಲ, ತುಂಬ ಪಿಂಪಲ್ಸ್ ಆಗಿಬಿಡುತ್ತೆ. ಈ ನಡುವೆ ಕರೆಕ್ಟಾಗಿ ನಿದ್ದೆ ಮಾಡದೇ ಇರೋ ಕಾರಣ ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ, ಏಕೆಂದರೆ ಡಾರ್ಕ್ ಸರ್ಕಲ್ ಸ್ವಲ್ಪ ಕವರ್ ಆಗಲಿ ಅಂತ ಹೇಳಿ. ಫೌಂಡೇಶನ್ ಅಂತೂ ತುಂಬ ರೇರ್ ಯೂಸ್ ಮಾಡೋದು. ಫುಲ್ ಹ್ಯಾಂಡ್ಸ್ ಡ್ರೆಸ್ ಹಾಕ್ತೀನಿ ಗೊತ್ತಾ, ಫುಲ್ ಜೀನ್ಸ್ ಹಾಕ್ತೀನಿ, ಶೂಸ್ ಹಾಕಿರ್ತೀನಿ, ಇಲ್ಲಿವರೆಗೂ ಮಾತ್ರ ಫುಲ್ ಕವರ್ ಆಗಿರುತ್ತೆ. ಅವಾಗ ಫೇಸ್ ಮಾತ್ರ ನಾನು ಫೌಂಡೇಶನ್ ಹಾಕ್ತೀನಿ ಒಂಚೂರು. ಅದು ಏನಾದರೂ ಲೈಟ್ ಡ್ರೆಸ್ ಹಾಕೊಂಡ್ರೆ, ಡಾರ್ಕ್ ಡ್ರೆಸ್ ಎಲ್ಲ ಹಾಕೊಂಡ್ರೆ ನಾನು ಹಾಕಲ್ಲ.
ದಯವಿಟ್ಟು ನಾನಂತೂ ಮೇಕಪ್ಗೆ ಯಾವುದೇ ಥರ ಅಮೌಂಟ್ನ ಖರ್ಚು ಮಾಡೋದೇ ಇಲ್ಲ ಗೈಸ್. ಮೇಕಪ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಅಷ್ಟಾಗಿ. ಸೊ ರೋಸ್ಲಿನ್ ಜೋಸ್ಫಿಕ್ಸಿ ಅಂತೆ, ಸಾರಿ ರೋಸ್ಲಿನ್ ಜೋಸೆಫ್ ಅಂತೆ. ಅವ್ರು ಕೇಳಿರೋದು ಸೂಪರ್ ಡ್ರೆಸ್ಸಿಂಗ್ ಸ್ಟೈಲ್, ನಿಮ್ಮ ಡ್ರೆಸ್ ಮೇಕಪ್ ಗಿವ್ ಅವೇ ಅಂದರೆ ಕೊಡಿ. ಐ ಆಮ್ ನಿಯರ್ ಎಗ್ನಳ್ಳಿ ಕ್ರಾಸ್ ಸೋನು ಮೇಡಮ್ ಅಂತೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಆ್ಯಕ್ಚುಲಿ ನಾನು ತುಂಬ ನನ್ನ ಡ್ರೆಸ್ಗಳನ್ನ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ಏನೋ ಹಾಕೊಂಡಿರೋದನ್ನ ಕೊಡಬಾರ್ದಂತೆ. ನಮ್ಮ ಪಾಪ ನಮ್ದು ಏನೇ ತಪ್ಕೊಂಡಿರ್ತೀವಿ ಎಲ್ಲ ಬೇರೆಯವ್ರಿಗೆ ಹೋಗುತ್ತೆ ಅಂತ ಹೇಳ್ತಿದ್ರು ದೊಡ್ಡವರು. ಹಾಗಾಗಿ ನಾನು ಯಾರಿಗೂ ಕೊಟ್ಟಿಲ್ಲ. ಐ ಆಮ್ ರಿಯಲಿ ಸಾರಿ. ನೋಡೋಣ ಮುಂದೆ ಏನಾದರೂ ಅನ್ಸಿದ್ರೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಐ ಆಮ್ ರಿಯಲಿ ಸಾರಿ ಗೈಸ್. ಯಾರೋ ಶಬರೀಶ್ ಪೂಜಾರಿ ಅಂತ ಆಯ್ತಾ, ಒಂದು ಹುಡುಗಿನ ಪರಿಚಯ ಮಾಡಿಸ್ಕೊಡಿ ಮೇಡಮ್, ತುಂಬ ಕಷ್ಟನೇ ಹೇಳೋದು ಬೇಕು ಅಂತೆ. ಕರ್ಮಗುರು, ಹುಡುಗಿರಿದ್ರೇ ಪರಿಚಯ ಇದಾ, ಇಲ್ಲಾಂದರೆ ಹುಡುಗರು ಇಲ್ವಾ? ಆ್ಯಕ್ಚುಲಿ ಟು ಬಿ ಆನೆಸ್ಟ್ ಹೇಳಬೇಕು ಅಂದರೆ ಹುಡುಗಿಗಿಂತ ಹುಡುಗರಿಗೆ ಪೇಷನ್ಸ್ ಲೆವೆಲ್ ಜಾಸ್ತಿ ಇರೋದು. ನಾವು ಹೇಳೋದನ್ನ ಕೇಳಿಸ್ಕೊಳಕ್ಕೆ. ಹುಡುಗಿ ಮಧ್ಯ ಬಾಯ್ ಹಾಕ್ಬಿಡೋದು, ನಾವೇನಾರು ಹೇಳಿದ್ರೆ ಜಲಸ್ ಪಟ್ಕೊಡೋದು ಆ ಥರ ಎಲ್ಲ ಆಗುತ್ತೆ. ಬೇಡ, ನಿಮ್ಗೆ ಯಾರು ಬೆಸ್ಟ್ ಫ್ರೆಂಡ್ ಅಂತ ಹುಡುಗ ಇದ್ದಾರಲ್ಲ ಅವ್ರ ಹತ್ರ ಹೇಳ್ಕೊಡಿ ಸರ್, ಸಾಕು. ಯು ಆರ್ ರಿಯಲಿ ಗುಡ್ ಇನ್ಸ್ಪಿರೇಷನ್ ಸೋನು. ವೈ? ಬಿಕಾಸ್ ಯಾರು ಏನೇ ಅಂದರೂ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಐ ಲೈಕ್ ದಟ್. ಮತ್ತು ನಾಯ್ಕ್ ಪಾಳಿಗ, ಥ್ಯಾಂಕ್ ಯು ಸೋ ಮಚ್ ಮತ್ತು ಅವರೇ, ಲವ್ ಯು. ಫಸ್ಟ್ಗಿಂತ ಈಗ ನಿಮ್ಮ ಲೈಫ್ ಹೇಗಿದೆ? ಯು ಆರ್ ಆ್ಯಕ್ಚುಲಿ ಇನ್ಸ್ಪಿರೇಷನ್ ಆಲ್ಸಿಸ್ಸು ಅಂತೆ. ಹೋ, ಯು ಆರ್ ರಿಯಲಿ ಗುಡ್ ಇನ್ಫಾರ್ಮೇಷನ್ ಸೋನು. ವೈ? ಬಿಕಾಸ್ ತುಂಬ ನೋಡಿ, ಯು ಆರ್ ವೆರಿ ಬ್ಯೂಟಿಫುಲ್ ಗರ್ಲ್, ಯು ಆರ್ ವೆರಿ ಬ್ಯೂಟಿಫುಲ್ ಗರ್ಲ್. ನಾನು ಇಷ್ಟು ಹೇಳಿದ ಕ್ವಶನ್ಸು ಅಲ್ಲೇ ಇದೆ, ಸುಳ್ಳು ಹೇಳ್ತಾ ಇದ್ದೀನಿ ಅಂತಂದರೆ. ವಾಟ್ಸ್ ಯುವರ್ ಫ್ಯೂಚರ್ ಪ್ಲ್ಯಾನ್ ಅಬೌಟ್ ಯುವರ್ ಮ್ಯಾರೇಜ್ ಅಂತೆ. ಸೀರಿಯಸ್ಲಿ ನನ್ನ ಫ್ಯೂಚರ್ ಪ್ಲ್ಯಾನ್ ಏನೇನೂ ಇಲ್ಲ. ಮ್ಯಾರೇಜ್ ಬಗ್ಗೆ ಅಂತೂ ತಲೆನೇ ಕೆಡ್ಸ್ಕೊಂಡಿಲ್ಲ ನಾನು. ಏನಾಗಬೇಕು ಅದಾಗುತ್ತೆ. ಬಟ್ ಒಂದೇ ಒಂದು ಫ್ಯೂಚರಲ್ಲಿ ರಾಯಲ್ ಆಗಿರ್ಬೇಕು, ಯಾರಿಗೂ ಮೋಸ ಮಾಡಿದೆ, ಏನು ಮಾಡಿದೆ, ಆರಾಮಾಗಿರ್ಬೇಕು, ಅದೊಂದು. ನಿಮ್ಮದು 10th ಪರ್ಸೆಂಟೇಜಲ್ಲಿ ಎಷ್ಟು ಮಾರ್ಕ್ಸ್ ಅಂತ ಕೇಳಿದೆ, 10th ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ ಗೈಸ್. ನಿಜವಾಗ್ಲೂ ನಾನೊಬ್ಳು ಆವರೇಜ್ ಪರ್ಸೆಂಟೇಜ್ ತಗೊಳ್ಳೋಂಥ ಹುಡುಗಿ ಅಂತ ಹೇಳ್ಬೋದು. ಐ ಥಿಂಕ್ 65 ಮೇಲೆ 70 ಒಳಗೆ ಅಂತ ಅನಿಸುತ್ತೆ ಮೋಸ್ಟ್ಲಿ. ನಂಗೆ ಗೊತ್ತಿಲ್ಲ, ಮರ್ತೋಗಿದೆ, ಐಸ್ವೇರ್ ಮರ್ತೋಗ್ಬಿಟ್ಟಿದೆ. ನೆಕ್ಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ನಾನೇನು ಚೆನ್ನಾಗಿ ಓದ್ತಾ ಇರಲಿಲ್ಲ ಗೈಸ್. ನಿಜವಾಗ್ಲೂ ನನಗೆ ಈಗಲೂ ಓದೋದು ಅಂದರೆ ನಂಗೆ ಆಗಲ್ಲಪ್ಪ. ಅದರಲ್ಲೂ ಮ್ಯಾಥಮೆಟಿಕ್ಸ್ 1 ಕಿಲೋಮೀಟ್ರ್ ದೂರ ನನಗೂ ಮ್ಯಾಥಮೆಟಿಕ್ಸ್ ಓದಾ ನಂಗೆ ಇಷ್ಟನೇ ಆಗಲ್ಲ. ಸೊ ಯಾ, ಐ ಥಿಂಕ್ ನನ್ನ 10th ಮಾರ್ಕ್ಸ್ 10th ಪರ್ಸೆಂಟೇಜ್ 68 ಅನಿಸುತ್ತೆ ಅಷ್ಟೇ. ಹಾಯ್ ಸೀಸ್, ತುಂಬ ಸಲ ಕೇಳ್ತಾ ಇದ್ದೀನಿ ನಿಮ್ಮ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ಪ್ಲೀಸ್ ಬ್ಲಾಗ್ ಮಾಡಿ ಡಜಲ್ 2024 ಅಂತ ಅವ್ರ ಹೆಸರು ಏನೋ ಕರೆಕ್ಟಾಗಿ ಹಾಕಿಲ್ಲ. ನಿಜವಾಗ್ಲೂ ನನ್ನ ಹತ್ರ ಏನೂ ಗೋಲ್ಡ್ ಇಲ್ಲ ಗೈಸ್. ಈ ಮಾಡಿ ಅಂದರೆ ಏನು ಮಾಡಲಿ ಹೇಳಿ ನೀವೇ? ನಿನ್ನ ನೋಡಿದ್ರೆ ಖುಷಿಯಾಗುತ್ತೆ ಸೀಸ್. ನಾನು ನಿಮ್ಮೆಲ್ಲ ಯೂಟ್ಯೂಬ್ ವೀಡಿಯೋಸ್ನ ನೋಡ್ತೀನಿ ಯಾವಾಗಲೂ. ಗಾನವಿ KJ ಅಂತೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ನೀವು ಹೀಗೆ ನಗ್ತಾ ಇರ್ರಿ ಅಕ್ಕ. ಇಷ್ಟೆಲ್ಲ ಟ್ರೋಲ್ ಮತ್ತು ಕೆಟ್ಟ ಕಾಮೆಂಟ್ಸ್ನ ನೋಡಿ ನಮ್ಮ ಫ್ಯಾಮಿಲಿ ಯಾರಾದರೂ ಅಂದರೆ ಹೇಗೆ ಫೇಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಬ್ರೋಕನ್ ಹಾರ್ಟ್ ಅಲೋನ್ ಅಂತೆ. ಇದು ನಾನು ತುಂಬ ಸಲ ಹೇಳಿದ್ದೀನಿ, ಮತ್ತೆ ಹೇಳೋಕ್ಕಾಗಲ್ಲ, ಆದರೂ ನಿಮಗೋಸ್ಕರ ಹೇಳ್ತೀನಿ. ಅವ್ರ ಮನಸ್ಥಿತಿ ಆಗಿರುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ಅವರಿಗೆ ನೋಡೋದೆಲ್ಲ ಕೆಟ್ಟದೆ ಅಂತಲೇ ಅನಿಸುತ್ತೆ. ಅವ್ರು ಫಿಕ್ಸ್ ಆಗಿಬಿಟ್ಟಿರ್ತಾರೆ, ಇವ್ರು ನೆಗೆಟಿವ್, ಇವ್ರನ್ನ ಹಿಂಗೆ ಕಮೆಂಟ್ ಮಾಡಬೇಕು, ಇವ್ರು ಪಾಸಿಟಿವ್, ಇವ್ರು ಏನೇ ಬಿಚ್ಕೊಂಡು ಮಾಡಲಿ, ಏನೇ ಬಿಕಿನಿ ಹಾಕ್ಕೊಳ್ಳಿ, ಅವ್ರು ಎಂಥದೇ ಮಾಡಲಿ, ಅವ್ರು ಒಳ್ಳೆಯವರೇ. ನೀನು ಗೌರಮ್ಮನ ಥರ ಸೀರೆ ಹಾಕೊಂಡು ಮಾಡು, ಒಳ್ಳೊಳ್ಳೆ ಕಂಟೆಂಟ್ ಮಾಡು, ನೀನು ನೆಗೆಟಿವ್ ಒಂದ್ಸಲ ನೀನು ನೆಗೆಟಿವ್ ಅಂತ ತೋರಿಸ್ಬಿಟ್ರೆ ಅದು ನೆಗೆಟಿವೇನೆ ಅಷ್ಟೇ. ಏನು ಮಾಡೋದು, ನಾನು ತಲೆ ಕೆಡ್ಸ್ಕೊಳ್ಳೋಲ್ಲ ಕೊಡು, ಐ ಡೋಂಟ್ ಕೇರ್. ಅವರಿಗೆಲ್ಲ ತಲೆ ಕೆಡ್ಸ್ಕೊಂಡು ಕೂತಿರೋ ನಾವು ಇಲ್ಲಿ ಕುತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಸೀರಿಯಸ್ಲಿ.
ಹೀಲ್ಸ್ ಬ್ಲಾಗ್ ಮಾಡಿ, ನಿಮ್ಮ ಫೀಟ್ ಸಖತ್ತಿದೆ, ಇನ್ನು ಜಾಸ್ತಿ ಹೀಲ್ಸ್ ಯೂಸ್ ಮಾಡಿ. ಕಿರಣ್ ಹುಡುಗ ಒಂದು ಫೀಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ಶೋರ್ ನಿಮಗೋಸ್ಕರ ಕಿರಣ್ ಅವರೇ ನೆಕ್ಸ್ಟ್ ಹೀಲ್ಸ್ ಬ್ಲಾಗ್ ಮಾಡ್ತೀನಿ ಆದಷ್ಟು ಬೇಗ. ಇನ್ನು ಜಾಸ್ತಿ ಹೀಲ್ಸ್ನ ತಗೊತೀನಿ. ನಿಮ್ಮ ಊರಲ್ಲಿ ನೀವು ಓಮ್ಚೂರ್ ಮಾಡಿಲ್ಲ, ಇದು ಮೋಸ ಅಲ್ವಾ ರಚಿತಾ? ಐ ಆಮ್ ರಿಯಲಿ ಸಾರಿ. ಓಮ್ಚೂರ್ ಮಾಡಬೇಕು ಅಂದರೆ ಮನೆ ಎಲ್ಲ ಫುಲ್ ಡೆಕೋರೇಟ್ ಆಗಿರಬೇಕು, ಮೇಕವರ್ ಆಗಿರಬೇಕು. ನಮ್ಮ ಊರಲ್ಲಿ ಇನ್ನೂ ಏನು ಕಂಪ್ಲೀಟ್ ಆಗಿಲ್ಲ, ಸೊ ಹಾಗಾಗಿ ಓಮ್ಚೂರ್ ಮಾಡಿಲ್ಲ. ಐ ಆಮ್ ರಿಯಲಿ ಸಾರಿ. ಆದಷ್ಟು ಬೇಗ ಮಾಡ್ತೀನಿ. ಯುಗಾದಿ ಹಬ್ಬ ಜೋರ ಸಿಸ್ಟರ್ ಅಂತ ಕೇಳಿದ್ದೀರಾ ಯಾರೋ ಒಬ್ರು, ಭವ್ಯ ಹೆಗ್ಡೆ 27 ಅಂತೆ. ಆ ಥರ ಎಲ್ಲ ಏನಿಲ್ಲ ಗೈಸ್. ಸೊ ಲಾಸ್ಟ್ 3 ಕ್ವಶನ್ಸ್ ಇದೆ. ಸ್ಪೆಷಲ್ ಅಂತ ಏನಿಲ್ಲ ಮೇಡಮ್, ನಾನೊಬ್ಬ ಇಂಡಿಯನ್ ಸೋಲ್ಜರ್, ಬಿಗ್ ಫ್ಯಾನ್ ಆಫ್, ಪ್ಲೀಸ್ ಮೀಟ್ ಮೀ ಅಂತೆ. ಲೈಕ್ ರೈಡರ್ ಅಂತ ಅವ್ರ ಅಕೌಂಟ್ ಇದೆ. ಓ ಗಾಡ್, ಸೋಲ್ಜರ್ನ ನಾನು ಮೀಟ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗುತ್ತೆ. ಆದಷ್ಟು ಬೇಗ ಮೀಟ್ ಮಾಡೋಣ ಸೋಲ್ಜರ್ ಅವರೇ. ಪರ್ಸ್ನಲಿ DM ಮಾಡಿ, ವಿಲ್ ಕನೆಕ್ಟ್ ಆ್ಯಂಡ್ ಮೀಟ್. ಪ್ಲೀಸ್ ರೈಟ್ನರ್ದು ಲಿಂಕ್ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಕಳಿಸಿ ಅಥವಾ ಸ್ಟೋರಿ ಹಾಕಿ ಪ್ಲೀಸ್ ಅಂತೆ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ರಚನಾ ಅವರೇ. ಪಕ್ಕ ನಾನು ಯಾವ ಸ್ಟ್ರೈಟ್ನಿಂಗ್ ಯೂಸ್ ಮಾಡ್ತೀನಿ, ಯಾವ ಬ್ರಷ್ ಯೂಸ್ ಮಾಡ್ತೀನಿ, ಯಾವ ಮಷಿನ್ ಯೂಸ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ಲಿಂಕ್ ಹಾಕ್ತೀನಿ. 19 ಓವರ್ ಆಗಿದೆ, 7 ವಿಕೆಟು, 177 ರನ್ನು. ನಿಂಗೆ ಯಾಕೋ ಭಯ ಆಗ್ತಿದೆ ಗೈಸ್, RCB ಏನಾಗುತ್ತೋ ಇವತ್ತು ಅಂತ. ಐ ಹೋಪ್ ಆಲ್ ಈಸ್ ವೆಲ್, ಗೆಲ್ಲುತ್ತೆ. ಯಾವಾಗ ಔಟ್ ಆದ ಪಟ್ಟಿದ್ದಾರೆ ಅವನು? ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಲ್ಲ. ಓಕೆ ಸಿಸ್ಟರ್, ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರ, ಕ್ಯೂಟಾಗಿ. ನಿಮ್ಮ ಲಿಪ್ಪು ಕೂಡ ಚೆನ್ನಾಗಿದೆ ತರು. ಥ್ಯಾಂಕ್ ಯು ಸೋ ಮಚ್ ತರು. ನಿಷ್ಠಾವಂತ ಸಂಗಾತಿ ಸಿಕ್ಕರೆ ಒಪ್ಕೋತೀರಾ? ಅವನು ನಿಮ್ಮನ್ನ ಸ್ಟೇಟಸ್ನಲ್ಲಿ ಕಮ್ಮಿ ಇದ್ರೆ ಅವಾಗೇನು ಮಾಡ್ತೀರಾ? ಅಯ್ಯೋ ಪ್ಲೀಸ್, ಆ ಥರ ಎಲ್ಲ ಏನಿಲ್ಲ. ಒಬ್ಬ ಆನೆಸ್ಟ್ ಪರ್ಸನ್ ಚೆನ್ನಾಗಿ ನೋಡ್ಕೊಬೇಕು ಅಷ್ಟೆ. ಡಾಗ್ಸ್, ನಿಮ್ಮನೇಲಿರುವಂತಹ ಡಾಗ್ಸ್ನ ತಗೊಂಡು ಎಷ್ಟು ಇಯರ್ ಆಯಿತು? ಮತ್ತೆ ನಿನ್ನ ತಮ್ಮ ಏನು ಕೆಲಸ ಮಾಡೋದು? ಮತ್ತೆ ನಿಮ್ಮಮ್ಮ ಎಲ್ಲಿದ್ದಾರೆ? ರಿಯಾ ಸ್ಯಾನ್ ಶೋರ್ ಅಂತೆ. ಡಾಗ್ಸ್ ನಮ್ಮ ಮನೆಗೆ ಬಂದು, ಬ್ರೀಸು ಬಂದು 3 ಇಯರ್ಸ್ ಆಯಿತು, ಕಿಯಾ ಬಂದು 2 ಇಯರ್ಸ್ ಆಯಿತು. ಆ್ಯಂಡ್ ತಮ್ಮ ಸದ್ಯಕ್ಕೆ ಏನು ಮಾಡ್ತಾಯಿಲ್ಲ. ಫಸ್ಟು ಇಸ್ ಲೈಕ್ ರಿಲಯನ್ಸ್ ಫ್ರೂಟ್ಸ್ ವೆಜಿಟೇಬಲ್ಸ್ ದಿನಸಿ ಅಂಗಡಿ ಹಾಕ್ಕೊಟ್ಟಿದ್ವಿ. ಅದೊಂದು ಸ್ವಲ್ಪ ಲಾಸ್ ಆಯಿತು ತುಂಬ, ಅಂದರೆ 125 to 30 ಲ್ಯಾಕ್ವರೆಗೂ ಲಾಸ್ ಆಯಿತು. ಸೊ ಹಾಗಾಗಿ ನಾವು ಈಗ ಏನು ಬೇಡ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಇರಿಸ್ಕೊಂಡಿದ್ದೀವಿ ಅವನ್ನ. ಅಮ್ಮ ಸದ್ಯಕ್ಕೆ ಪ್ರೆಸೆಂಟ್ ಊರಲ್ಲಿದ್ದಾರೆ, ಅಂದರೆ ಇಲ್ಲೊಂದು 15 ದಿನ ಇರ್ತಾರೆ, ಊರಲ್ಲಿ ಒಂದು 15 ದಿನ ಇರ್ತಾರೆ, ಆ ಥರ. ಓಕೆ, ಯಪ್ಪ ಎಷ್ಟು ಕ್ವಶನ್ಸ್ ಗೊತ್ತಾ? ಆಯಕ ವಾಟ್ಸಪ್ ನಂಬರ್ ಕಳಿಸಿ ಅಂತೆ. ಅವ್ರ ಹೆಸರು ಮಣಿಕಂಠಲ್ ಅಂಕು ಅಂತೆ. ಓಕೆ ಮಣಿಕಂಠು ಅವರೇ, ಕೊಡ್ತೀನಿ ನಿಮಗೆ ನೋಡಿ ನಂಬರ್ನ. ಸೊ ಇದಾಗಿತ್ತು ಇವತ್ತಿನ ಕ್ವಶನ್ಸ್. ನಾನು ತುಂಬ ಸಲ ಹೇಳ್ತಿರ್ತೀನಿ, ಯೂನಿಕ್ ಕ್ವಶನ್ಸ್ ಕೇಳಿ, ಯೂನಿಕ್ ಕ್ವಶನ್ಸ್ನ ಕೇಳಿ. 6 ಇನ್ನೊಂದು 6 ಹೊಡೀರಿ ಸಾಕು. ಯೂನಿಕ್ ಕ್ವಶನ್ಸ್ ಕೇಳಿ ಅಂತ. ನೀವೇನು ಯೂನಿಕ್ ಆಗಿರೋ ಕ್ವಶನ್ಸೇ ಕೇಳೋದು. ಯಾವಾಗಲೂ ನೀವಂದರೆ ಇಷ್ಟ, ಹಾಗೆ ಹೀಗೆ ಅಂತ 7 ಬಾಲ್ಗೆ 22 ರನ್ ನೋಡಿದವ್ರೆ ಡೇವಿಡ್ ಅವರು. ಸೊ ಇದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಇವತ್ತು ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಲವ್ ಯು.